ನಿರ್ಣಾಯಕರಿಗೂ ನಮಸ್ಕರಿಸುತ್ತಾ. ನನ್ನ ಹೆಸರು ಸುನಿಧಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಏಕಚಕ್ರಪುರದಲ್ಲಿ ಪಾಂಡವರು ಎಂಬ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಅಜ್ಞಾತವಾಸದಲ್ಲಿ ಪಂಚಪಾಂಡವರು ಅವರ ತಾಯಿ ಕುಂತಿಯೊಡನೆ ಏಕಚಕ್ರಪುರವೆಂಬ ನಗರದಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸುತ್ತಿದ್ದರು. ಅದೇ ನಗರದ ಹೊರಭಾಗದಲ್ಲಿ ಬಕಾಸುರ ಎಂಬ ದೈತ್ಯ ರಾಕ್ಷಸನಿದ್ದನು. ಅವನು ಆಹಾರಕ್ಕಾಗಿ ನಗರಕ್ಕೆ ಬಂದು ದಾಳಿ ಮಾಡಿ ಹಿಂಸಿಸುತ್ತಿದ್ದನು. ಅದಕ್ಕಾಗಿ ಊರಿನ ಜನರು ಒಂದು ಒಪ್ಪಂದವನ್ನು ಮಾಡಿದರು. ಒಪ್ಪಂದವೇನೆಂದರೆ, ಪ್ರತಿ ವಾರ ಒಂದು ಎತ್ತಿನ ಗಾಡಿಯಲ್ಲಿ ಒಂದು ಬಂಡಿ ಆಹಾರದ ಜೊತೆಯಲ್ಲಿ ಒಂದು ಕುಟುಂಬದ ಒಬ್ಬ ಸದಸ್ಯನನ್ನು ಬಲಿಯಾಗಿ ಕಳಿಸಬೇಕಿತ್ತು. ಒಂದು ದಿನ ಈ ಬ್ರಾಹ್ಮಣನ ಮನೆಯಲ್ಲಿ ದುಃಖದಲ್ಲಿ ಎಲ್ಲರೂ ಅಳುತ್ತಿದ್ದರು. ಕುಂತಿದೇವಿ ಇದನ್ನೆಲ್ಲ ನೋಡಿದಳು. ಅವಳು ಬಂದು, ಏನಾಯಿತು ನಿಮಗೆಲ್ಲ? ಯಾಕೆ ಹೀಗೆ ಅಳುತ್ತಿದ್ದೀರಾ ಎಂದು ಕೇಳಿದಳು. ಆಗ ಬ್ರಾಹ್ಮಣನ ಪತ್ನಿ ಒಪ್ಪಂದದ ಬಗ್ಗೆ ಮತ್ತು ಈ ಸಲ ನಮ್ಮ ಸರದಿ ಎಂದು ಅಳುತ್ತಾ ಹೇಳಿದಳು. ಆಗ ಕುಂತಿದೇವಿ, ನೀವೇನು ಯೋಚಿಸಬೇಡಿ, ನನಗೆ 5 ಬಲಿಷ್ಠವಾದ ಮಕ್ಕಳಿದ್ದಾರೆ, ನಾನವರಲ್ಲಿ ಒಬ್ಬರನ್ನು ಕಳಿಸುತ್ತೇನೆ ಎಂದು ಹೇಳಿದಳು. ಅವಳು ಬಂದು ಪಾಂಡವರಿಗೆ ಇದನ್ನೆಲ್ಲ ತಿಳಿಸಿದಳು. ಆಗ ಭೀಮನ ಗೊತ್ತಾ ಇದ್ದು, ಅಮ್ಮೋ, ನೀನೇನು ಹೆದರಬೇಡ, ನಾನೇ ಹೋಗುತ್ತೇನೆ ಎಂದು ಹೇಳಿದನು. ಮರುದಿನ ಎತ್ತಿನ ಗಾಡಿಯಲ್ಲಿ ಬಂಡಿಯ ಆಹಾರದ ಜೊತೆಯಲ್ಲಿ ಭೀಮನು ಹೊರಟನು. ಮಧ್ಯದಾರಿಯಲ್ಲಿ ಭೀಮನಿಗೆ ಆಹಾರದ ಸುವಾಸನೆ ಬರುತ್ತಿತ್ತು. ಎತ್ತಿನ ಗಾಡಿ ಮುಂದೆ ಹೋದಾಗೆ ಒಂದೊಂದೇ ಪಾತ್ರೆ ಖಾಲಿ.